ಮಾರ್ನಿಂಗ್ ರೋಟೀನಲ್ಲಿ ನಾನು ಯಾವ ಥರ ಎಷ್ಟೊಂದು ಜುಗಾಡ್ಗಳು ಮಾಡ್ತೀನಿ ಅಂತ ತೋರಿಸ್ತೀನಿ. ವೆದರ್ ಆಲ್ ಪ್ರೆಗ್ನೆಂಟ್ ವುಮೆನ್ಸ್, ಸೊ ಅವ್ರ ಹೈಜಿನ್ ಸಖತ್ ಇಂಪಾರ್ಟೆಂಟ್ ನನಗೆ. ಇದನ್ನ ಜಸ್ಟ್ ಚೂರ್ ಅನ್ಸೋದು ಅಷ್ಟೇ. ಬೀಟ್ರೂಟ್ ಕಟ್ ಮಾಡಾಯ್ತು. ಓಲ್ಡ್ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ಬೇಕಾಗಿತ್ತು. ಅವ್ರ ನನ್ನ WH ಸ್ಟೂಡೆಂಟ್ಸ್, ಅವ್ರದ್ದೊಂದಷ್ಟು ಆನ್ ಬೋರ್ಡಿಂಗ್ಸ್ ಇತ್ತು. ನನ್ನ ಮಗಳದು ಹೋಮ್ವರ್ಕ್ ಮಾಡಿಸ್ಬೇಕಾಗಿತ್ತು. ಹಂಗಂಗೆ ಟೈಮ್ ಆಗಿ ಎಲ್ಲಾದ್ರ ಮಧ್ಯ ನಾನು ತಿನ್ನಬೇಕು, ನಾನು ಕುಡಿಬೇಕು ಅನ್ನೋದು ಮರ್ತೋಗ್ಬಿಟ್ಟು ನಾನು ಈವ್ನಿಂಗು ಏನೂ ತೊಗೊಳ್ಳಿಲ್ಲ. ಪೂರು ತುಪ್ಪ, ಯಾಕಂದರೆ ಬೀಟ್ರೂಟ್ ಪಲ್ಯ ಅಲ್ವಾ, ಅದಕ್ಕೆ 4 ಸತಿ ನಾನು ಚೆಕ್ ಮಾಡಿದೆ. ಅಂದರೆ 4 ದೋಸೆ ಕಿತ್ತೋಯ್ತು. ಇದೇ ಫಸ್ಟ್ ದೋಸೆ ಚೆನ್ನಾಗಿ ಬಂದಿದ್ದಾಗಲ್ಲ, ಅರ್ಜೆಂಟಾಗಿ ಹಾಕಬೇಕು ಅಂದರೆ ಈ ಥರ ನಾನು ಒಣಗಿಸಿಟ್ಟಿರ್ತೀನಿ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ಪ್ರೀತಿ. ಏನಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ರಾಗಿ ದೋಸೆ. ಆದರೆ ಬೆಳಗ್ಗೆ ಮಾರ್ನಿಂಗ್ ರೋಟೀನಲ್ಲಿ ನಾನು ಯಾವ ಥರ ಎಷ್ಟೊಂದು ಜುಗಾಡ್ಗಳು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತು ನಾನು ಫಾರ್ ಅ ಚೇಂಜ್ ಇದನ್ನ ನೋಡಿದೆ, ಅದಕ್ಕೆ ತೊಗೊಂಡೆ. ಇಂದಿರಾಸ್ ಪೂರ್ಣ ಸಂತೃಪ್ತಿ ರಾಗಿ ದೋಸಾ ಮಿಕ್ಸ್. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಬೆಳಗ್ಗೆಯಿಂದ 4 ದೋಸೆ ಹಾಕಿದೆ, 4 ದೋಸೆನೂ ಕಿತ್ತೋಯ್ತು. ಆ್ಯಂಡ್ ಫೈನಲಿ ಒಂದು ದೋಸೆ ಚೆನ್ನಾಗಿ ಬಂದಿದೆ. ನಾನು ಯೋಚನೆ ಮಾಡ್ತಾಯಿದ್ದೆ ಇನ್ನೊಂದು ದೋಸೆ ಟ್ರೈ ಮಾಡ್ತೀನಿ. ಇನ್ನು ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ಗೆ ನಾರ್ಮಲ್ ದೋಸೆ ಸಂಬಳ ಹೆಂಗಿದ್ರು ಇದೆ, ಅದನ್ನು ಹಾಕ್ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಬೆಳಗ್ಗೆಯಿಂದ ಉಜ್ಜಿ ಸಾಕಾಗ್ಬಿಟ್ಟಿತ್ತು. ರಾಗಿ ದೋಸೆ ಜೊತೆಗೆ ನನ್ನ ಹತ್ರ ಬೀಟ್ರೂಟ್ ಇದೆ, ಆಲ್ರೆಡಿ ಚಾಪ್ ಮಾಡಿಟ್ಟಿರೋದು. ಅದ್ರ ಜೊತೆಗೆ ಇಷ್ಟು ಸಾಕಾಗಲ್ಲ, ಬಿಕಾಸ್ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಸೇರ್ಸ್ ಮಾಡಬೇಕು. ಆ್ಯಂಡ್ ಇವತ್ತು ಸ್ವಲ್ಪ ಫೈಬರ್ ಜಾಸ್ತಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶಲಾಗಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಬೆಳಗ್ಗೆ ಹೊತ್ತು ತರಕಾರಿ ಅಂತ ಅಡುಗೆಗಳು ಇಟ್ಕೋತಾ ಇರಲಿಲ್ಲ. ಸಂಡೇ ಮೀಲ್ ಪ್ರೆಪ್ ಆಗಿಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ತರಕಾರಿ ಇಲ್ಲದೇ ಇರೋ ಅಂಥ ಯಾವ್ದಾದ್ರು ಒಂದು ಡಿಶ್ನ ಮಾಡಿಬಿಟ್ಟು ಈಸಿಯಾಗಿ ಕರಿ ಆಗೋಂಥದ್ದು, ಅದ್ರ ಜೊತೆಗೆ ಸಾಲಡ್ನ ಆ್ಯಡ್ ಮಾಡಿಬಿಡ್ತಾರೆ. ಬಟ್ ಲಕ್ಕಿಲಿ ವಿ ಹ್ಯಾವ್ ಗಾಟ್ ದಿಸ್ ಚಾಪರ್. ನೀವು ಆಲ್ರೆಡಿ ನನ್ನ ಚಾಪರ್ ವ್ಲಾಗ್ ನೋಡಿರ್ತೀರ. ಸೊ ಚಾಪರ್ ಇರಬೇಕಾದ್ರೆ ನಾವು ಯಾಕೆ ಟೆನ್ಷನ್ ತೊಗೊಳ್ಳೋವ ಕಟ್ಟಿಂಗ್ ಬಗ್ಗೆ, ವೆಜಿಟೇಬಲ್ ಕಟ್ಟಿಂಗ್ ಬಗ್ಗೆ ಅಂತ ಅಂದ್ಬಿಟ್ಟು ನಾನು ಇವಾಗ ನೀಟಾಗಿ ಒಂದು 2 ಬೀಟ್ರೂಟ್ನ ಪೀಲ್ ಮಾಡಿ ಇಟ್ಟಿದ್ದೀನಿ. ಅದನ್ನು ತೆಗ್ದು ನಾನು ಇವಾಗ ಚಾಪ್ ಮಾಡೋದು. ಇಲ್ಲಿದೆ ನೋಡಿ, ಈ ಥರ ಅರ್ಧ ಮಾಡಿಟ್ಟಿದ್ದೀನಿ ಅಷ್ಟೇ. ಜಸ್ಟ್ ಸಿಪ್ಪೆ ತೆಗ್ದು ಹಿಂಗೆ ಅರ್ಧ ಮಾಡಿಟ್ಟಿದ್ದೀನಿ. ಬೀಟ್ರೂಟಲ್ಲಿ ನನಗೆ ದಪ್ಪ ಇದ್ರೆ ನಂಗೆ ಇಷ್ಟನೇ ಆಗಲ್ಲ. ಅಯ್ಯೋ, ಉಲ್ಟಾ ಮಡಚಿದೆ. ನಾನು ರಾಗಿ ದೋಸೆ ರೆಡಿ. ಇನ್ನೂ ಎಷ್ಟೊಂದು ದೋಸೆ ಹಾಕಬೇಕು, ಅದಕ್ಕೆ ಬಿಸಿ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಪಲ್ಯ ಬಿಸಿ ಇರುತ್ತಲ್ಲ ಅಂತ ಸುಮ್ಮನೆ ಆಗಿದ್ದೀನಿ. ಹಣ್ಣು ತೊಗೊಂಡಿದ್ದೀನಿ. ಪಪ್ಪಾಯ ಜಾಸ್ತಿ ರೈಪ್ ಆಗಿದೆ, ಸೊ ಸ್ಕಿನ್ ಪೀಲ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಸ್ಪೂನಲ್ಲೇ ತಿನ್ನೋಣ ಅಂದ್ಬಿಟ್ಟು ಹಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು ದೋಸೆ ಇದನ್ನೇ ನನ್ನ ಮಗಳಿಗೂ ಹಾಕ್ಕೊಟ್ಟೆ. ಹೆಂಗೋ ಕಷ್ಟಪಟ್ಟು ಮುರುಕ್ಲುನೇ ಮಾಡಿ ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ. ಎನಿವೇಸ್ ಅವ್ರ ಸ್ಕೂಲಲ್ಲಿ ಅವ್ರ ದೀದಿಗಳೇನಿರ್ತಾರೆ, ಅವ್ರು ಅದನ್ನು ಅವಳು ಪೀಸ್ ಮಾಡೇ ಕೊಡೋದು. ಸೊ ತಲೆ ಕೆಡ್ಸ್ಕೊಳಂಗಿಲ್ಲ, ಬೆಂದಿದ್ಯಾ ಅಂತ ಚೆಕ್ ಮಾಡಿಬಿಟ್ಟು ಮುರುಕ್ಲುನೇ ಹಾಕ್ಕೊಟ್ಟೆ ಪಾಪ ಅದಕ್ಕೆ ಇವತ್ತು. ಬೀಟ್ರೂಟು ಇದನ್ನ ಜಸ್ಟ್ ಚೂರ್ ಅನ್ಸೋದು ಅಷ್ಟೇ. ನಾನು ತೊಗೊಂಡಾಗ ಅದು 1,500 ಏನೋ ತೋರಿಸ್ತಾ ಇತ್ತು. ಇವಾಗ ನಾನು ಚೆಕ್ ಮಾಡಿದ್ರೆ 2,500 ತೋರಿಸ್ತಾ ಇದೆ. ಇದೇ ಸೇಮ್ ಮೆಷಿನ್. ಎಲ್ಲದ್ರದ್ದು ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಇದರ ಬೇಕಾದ್ರೆ ಲಿಂಕ್ ಬೇಕಂದ್ರೆ ನಾನು ಆ್ಯಡ್ ಮಾಡಿರ್ತೀನಿ, ತೋರಿಸ್ತೀನಿ ನೋಡಿ. ಇವಾಗ ಜಸ್ಟ್ ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಹೆಂಗೆ ಪೀಸ್ ಆಗುತ್ತೆ ಅಂತ. ಬೀಟ್ರೂಟ್ ಕಟ್ ಮಾಡಾಯಿತು. ಮ್ಯಾಕ್ಸಿಮಮ್ ಸೆಕೆಂಡ್ಸ್ ನಾನು ತೊಗೊಂಡಿದ್ದೆ ಎಷ್ಟು, ನಾಟ್ ಇವನ್ 10 ಸೆಕೆಂಡ್ಸ್. ಐ ಹ್ಯಾವ್ ಎನಫ್ ಬೀಟ್ರೂಟ್. ಅದೇ ರೀತಿ ನಾನು ಆವಾಗಲೇ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಬಿಟ್ಟೆ. ಈರುಳ್ಳಿನೂ ರೆಡಿ ಇದೆ, ಜಸ್ಟ್ ಪಲ್ಯ ಮಾಡಿಬಿಡ್ಬೇಕಷ್ಟೆ. ಇದಾವೆ ರಾಗಿ ಬ್ಯಾಟರ್ ಹೇಳ್ತಾ ಇದ್ನಲ್ಲ, ಇದನ್ನು 2 ವೇಸಲ್ಲಿ ಮಾಡ್ಬೋದು. ಒಂದು ರಾತ್ರಿನೇ ಬರೀ ನೀರು ಹಾಕ್ಬಿಟ್ಟು, ಆಯಿತಾ, 1 ಕಪ್ ರಾಗಿಗೆ 1.5 ಕಪ್ಪಷ್ಟು ನೀರು ಹಾಕ್ಬಿಟ್ಟು ರಾತ್ರಿನೇ ಸೋಕ್ ಮಾಡಿಡೋದು. ಆ್ಯಂಡ್ ಬೆಳಗ್ಗೆ ಎದ್ದು ಫರ್ಮೆಂಟ್ ಆಗಿರುತ್ತೆ ಅಂತ ಅವ್ರು ಹೇಳಿದ್ರು. ಬಟ್ ಏನು ಫರ್ಮೆಂಟ್ ಆಗಿಲ್ಲ, ಅದೆಷ್ಟಿತ್ತು ಕ್ವಾಂಟಿಟಿ ಹಂಗೆ ಇತ್ತು. ಇದೇ ಥರನೇ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ನಾನು ಫರ್ಮೆಂಟ್ ಆಗುತ್ತೆ ನೀಟಾಗಿ ಆ ಥರ ಎಲ್ಲ ಏನೋ ಕನ್ಸು ಕಟ್ಟಿದೆ, ಅವೆಲ್ಲ ಆಗಿಲ್ಲ. ಬಟ್ ಇನ್ ಕೇಸ್ ಇನ್ಸ್ಟೆಂಟಾಗಿ 15 ನಿಮಿಷದಲ್ಲಿ ಮಾಡಬೇಕಂದ್ರೆ ಅದಕ್ಕೇ ಅರ್ಧ ಕಪ್ ಕರ್ಡ್ ಹಾಕೊಂಡ್ಬಿಟ್ರೆ 1 ಕಪ್ ದೋಸೆ ಮಿಕ್ಸ್ಗೆ 1/4 ಕಪ್ ವಾಟರು, 1/4 ಕಪ್ ಕರ್ಡ್ ಹಾಕೊಂಡು 15 ನಿಮಿಷ ಸೆಟ್ ಆಗಿಬಿಟ್ಬಿಟ್ಟು ಆಮೇಲೆ ಅದನ್ನು ಡೈರೆಕ್ಟಾಗಿ ತವ ಮೇಲೆ ಹಾಕ್ಬೋದಂತೆ. ನಾನು ಅದನ್ನು ಒಂದ್ಸತಿನೂ ಟ್ರೈ ಮಾಡಿಲ್ಲ. ಇದನ್ನು ಓವರ್ನೈಟ್ ಟ್ರೈ ಮಾಡಿದೆ ಫರ್ಮೆಂಟ್ ಎಲ್ಲ ಆಗಲಿ ಅಂತ, ಬಟ್ ಅದಾಗಲಿಲ್ಲ. ಬಟ್ ಓಕೆ, ಚೆನ್ನಾಗಂತೂ ಬಂದಿದೆ ದೋಸೆ ಇವಾಗ. ಆದರೆ 4 ಸತಿ ನಾನು ಚೆಕ್ ಮಾಡಿದೆ, ಅಂದರೆ 4 ದೋಸೆ ಕಿತ್ತೋಯ್ತು. ಇದೇ ಫಸ್ಟ್ ದೋಸೆ ಚೆನ್ನಾಗಿ ಬಂದಿದ್ದು. ಸೊ ನಾನು ಬೀಟ್ರೂಟ್ ಪಲ್ಯನ ಸಖತ್ ಸಿಂಪಲಾಗಿ ಮಾಡೋದು. ಅದಕ್ಕೆ ಸ್ವಲ್ಪ ಸಾಸಿವೆ, ಆ್ಯಂಡ್ ದೆನ್ ಗೋಸ್ ಮೈ ಕಡಲೆಬೇಳೆ. ನಾನು ಹೇಳಿದ್ದೀನಲ್ಲ, ನಂದು ಈ ಗ್ಯಾಸ್ ಸ್ಟಾಪಲ್ಲಿ ಫ್ರಂಟ್ ಒನ್ಗೆ ತುಂಬ ಹೈ, ಅಂದರೆ ಚಿಕನ್ ಮಟನ್ಗೆಲ್ಲ ಸರಿಗಿದೆ. ಈ ಥರ ಒಗ್ಗರಣೆ ಹಾಕೋಕ್ಕೆಲ್ಲ ಒಂಚೂರು ಸರಿಗಿಲ್ಲ. ಇಲ್ಲಿಗೆ ಮೂವ್ ಮಾಡಿದ್ದೀನಿ.
1 ಸ್ಪೂನ್ ಮೂಂಗ್ ದಾಲ್ ಹಾಕ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಇಷ್ಟ ಅಂತ ಹಾಕೋದು ನಾನು ಅದನ್ನೆಲ್ಲ. ಆ್ಯಂಡ್ ಅದು ಚೆನ್ನಾಗೂ ಇರುತ್ತೆ, ಮಧ್ಯದಲ್ಲಿ ಬಾಯಿಗೆ ಸಿಕ್ಕಿದ್ರೆ. ಆ್ಯಕ್ಚುಲಿ ಬ್ಲ್ಯಾಕ್ ಚೆನ್ನಾಗಿ ಕಾಳಿದ್ರೆ ಅದನ್ನ ಹಾಕೋದು ಅದು ಚೆನ್ನಾಗಿರುತ್ತೆ. ಅಂದರೆ ಬೇಯಿಸಿ ಇಟ್ಕೊಂಡಿರಬೇಕು, ಅದು ರೆಡಿ ಇದ್ದರೆ ಅದನ್ನು ಹಾಕೊಬೋದು. ಇದೊಂಚೂರು ಕಲರ್ ಬರ್ತಿದ್ದಂಗೆ ಹಿಂಗು ವೆರಿ ಮಚ್ ಇಂಪಾರ್ಟೆಂಟ್. ಹಿಂಗೆ ಹಾಕೊಂಡ್ಬಿಡೋದು. ಕರ್ಬೇವಿನ ಸೊಪ್ಪಿಗೆ ಈಗ ಅರ್ಜೆಂಟಾಗಿ ನನಗೆ ಆಚೆಗಡೆ ಗಿಡನೇ ಇದೆ, ಹೋಗಿ ತೊಗೊಂಬರೋಕ್ಕಾಗಲ್ಲ. ಅರ್ಜೆಂಟಾಗಿ ಹಾಕಬೇಕು ಅಂದರೆ ಈ ಥರ ನಾನು ಒಣಗಿಸಿಟ್ಟಿರ್ತೀನಿ. ಸೊ ಅದನ್ನೇ ಯೂಸ್ ಮಾಡ್ಕೋತೀನಿ ನಾನು. ಅಂತ ಇದೆ ನಿಮ್ಗೆ ತೋರ್ಸೋಕ್ಕಾಗಲ್ಲ. ಸೊ ಕರ್ಬೇವಿನ ಸೊಪ್ಪನ್ನ ನಾನು ಡೈರೆಕ್ಟಾಗಿ ಈ ಥರ ಒಣಗಿಸಿಟ್ಟಿರೋದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇವತ್ತಿಗೆ. ನಾನು ಬೆಳಗ್ಗೆನೇ ನೆನಪಿಸ್ಕೊಂಡು ಆಚೆ ಹೋದಾಗ ತೊಗೊಬಂದಿದ್ರೆ ನಾನು ಅದನ್ನೇ ಫ್ರೆಶ್ ಆಗಿರುತ್ತೆ ಹಾಕಿರ್ತಾ ಇದ್ದೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಕರ್ಬೇವಿನ ಸೊಪ್ಪು ಗಿಡ ಇಲ್ಲ ಆ್ಯಂಡ್ ಸೀಸನ್ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಚೆನ್ನಾಗಿರೋದು ಸಿಕ್ಕಲ್ಲ ಅಂದರೆ ನೀವು ಈ ಥರ ಸಮ್ಮರ್ ಟೈಮಲ್ಲಿ ಹಿಂಗೆ ಒಣಗಿಸಿಟ್ಕೊಂಡ್ರೆ ನಿಮಗೆ ವಿಂಟರ್ ಸೀಸನಲ್ಲೆಲ್ಲ ಹೆಲ್ಪ್ ಆಗುತ್ತೆ. ನಾವು ಗೋಸನ್ ನಮ್ಮ ಫೈನ್ಲಿ ಚಾಪ್ಡ್ ಈರುಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಹಾಕಲ್ಲ ಬೀಟ್ರೂಟ್ಗೆ, ಬಿಕಾಸ್ ಅದರಲ್ಲಿ ಖಾರ ಎಸ್ಟಿಮೇಟ್ ಮಾಡೋಕ್ಕೆ ಬರಲ್ಲ ನನಗೆ. ಈರುಳ್ಳಿ ಎಲ್ಲ ಟ್ರಾನ್ಸ್ಲೂಸೆಂಟ್ ಆಗಿದೆ. ಇವಾಗ ನಾನು ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ, ನಮ್ಮ ಬೀಟ್ರೂಟ್ನ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಫ್ರೆಶ್ಶಾಗಿ ಕಟ್ ಮಾಡಿದ್ದು ಒಂದು ಬೌಲ್ ಫುಲ್ಲಷ್ಟು ಬೀಟ್ರೂಟ್. ಇಡೀ ಪ್ಯಾನ್ ತುಂಬೋಗಿದೆ ಬೀಟ್ರೂಟ್. ಒಂದು ಸ್ವಲ್ಪ ಉಪ್ಪು. ಇದು ಫುಲ್ಲು ಆಲ್ಮೋಸ್ಟ್ ಒಂದು 60% ಬೆಂದ ಮೇಲೆ ಬಾಕಿ ಮಸಾಲೆಗಳನ್ನ ಆ್ಯಡ್ ಮಾಡ್ತೀನಿ. ಇದು 60% ಬಂದಿದೆ. ಇವಾಗ ಅದಕ್ಕೆ ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರದ ಪುಡಿ ಯೂಶ್ವಲಾಗಿ ಮಟನ್ ಸಾರು ಪುಡಿ ನಾನು ಆ್ಯಡ್ ಮಾಡೋದು. ಮಟನ್ ಸಾರು ಪುಡಿ ಖಾಲಿಯಾಗಿದೆ ಆ್ಯಂಡ್ ಅದಕ್ಕೆ ನಾನು ಬೇಳೆ ಸಾರು ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಮಟನ್ ಸಾರು ಪುಡಿ ಅಂದರೆ ಬರೀ ಹಚ್ ಖಾರದ ಪುಡಿ ಮತ್ತು ಇದು ಧನಿಯಾ ಪುಡಿನ ಮಿಕ್ಸ್ ಮಾಡಿರ್ತೀವಿ ಡೈರೆಕ್ಟಾಗಿ. ಖಾಲಿಯಾಗಿರ್ತದೆ. ನಾನು ಇವಾಗ ಬೇಳೆ ಸಾರು ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಮೈಲ್ಡಾಗಿ ಬೇರೆ ಟೇಸ್ಟ್ ಕೊಡುತ್ತೆ, ಬಟ್ ಸ್ಟಿಲ್ ಚೆನ್ನಾಗಿರುತ್ತೆ ಟೇಸ್ಟು. 60% ಬೆಂದಿರೋದಕ್ಕೆ ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ. ಫುಲ್ ಬೆಂದ ಮೇಲೆ ಮತ್ತೆ ಒಂದ್ಸತಿ ಚೆಕ್ ಮಾಡ್ತೀನಿ, ಓಕೆ ಖಾರದ ಪುಡಿ ಅಂದರೆ ಖಾರ ಎಲ್ಲ ಸರಿ ಇದೆ ಅಂತ. ಆಗಲೇ ಹೇಳ್ತಾ ಇದ್ನಲ್ಲ, ಗ್ರೀನ್ ಚಿಲ್ಲೀಸ್ ಹಾಕಲ್ಲ ಬೀಟ್ರೂಟ್ಗೆ, ಅಂದರೆ ಬೀಟ್ರೂಟ್ ಆಲ್ರೆಡಿ ಸ್ವೀಟ್ ಇರುತ್ತಲ್ವಾ. ಸೊ ಚಿಲ್ಲೀಸ್ ಎಷ್ಟು ಆ್ಯಡ್ ಮಾಡಬೇಕು ಅಂತ ಅಡುಗೆ ಮಾಡಬೇಕಾದ್ರೆ ಕಮ್ಮಿ ಸ್ವೀಟ್ ಇದೆ ಅಂದ್ಬಿಟ್ಟು ಖಾರ ಬೇಕು ಅಂತ ಜಾಸ್ತಿ ಆ್ಯಡ್ ಮಾಡಿಬಿಡ್ತೀನಿ. ಐ ವಿಲ್ ಎಂಡ್ ಅಪ್ ಆ್ಯಡಿಂಗ್ ಮೋರ್ ಗ್ರೀನ್ ಚಿಲ್ಲೀಸ್. ಸೊ ಅದಕ್ಕೋಸ್ಕರ ನಾನು ಖಾರದ ಪುಡಿ ಆ್ಯಂಡ್ ನಮ್ಮ ಮನೇಲಿ ಎಲ್ಲರಿಗೂ ಖಾರದ ಪುಡಿ ಫ್ಲೇವರ್ ಇಷ್ಟ. ಕೆಂಪು ಖಾರದ ಪುಡಿ ಹಾಕ್ಬಿಟ್ಟು ನಾನು ಬೀಟ್ರೂಟ್ ಪಲ್ಯ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಖಾರದ ಪುಡಿ. ನಿಮ್ಮ ಮನೇಲಿ ಏನು ಹಾಕ್ತೀರಾ? ಗ್ರೀನ್ ಚಿಲ್ಲೀಸ್ ಹಾಕ್ತೀರಾ, ಖಾರದ ಪುಡಿ ಹಾಕ್ತೀರಾ? ಹಾಂ, ಇದೊಂದು ಚೂರು ಹಾಕ್ಲೋ ಬೇಡ ಅಂತ ಗರಂ ಮಸಾಲೆ ಫಾರ್ ದಟ್ ಎಕ್ಸ್ಟ್ರಾ ಟೇಸ್ಟ್. ತುಂಬ ಹಾಕಬಾರ್ದು, ಅತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಹಾಕ್ಲೋ ಬೇಡ ಅಂತ ಒಂಚೂರು ಹಾಕೋದು ಅಷ್ಟೇ. ಅದೇ ತವ ಮೇಲೆ ನಾನು ಪನ್ನೀರ್ ಸ್ಲೈಸ್ನ ಇಟ್ಟಿದ್ದೀನಿ. ನಮ್ಮ ಪ್ರೋಟೀನ್ ಮರೆಯೋಂಗಿಲ್ಲ, ಅದಕ್ಕೋಸ್ಕರ ಉಪ್ಪು ನಾನು ಏನಂದರೆ ಏನೂ ಹಾಕಲ್ಲ. ಉಪ್ಪಿನ ಪುಡಿ, ಒಂಚೂರು ಮೆಣಸಿನ ಪುಡಿ ಅಷ್ಟೇ ಹಾಕೋದು. ಉಪ್ಪಿನ ಪುಡಿ ಆ್ಯಂಡ್ ಮೆಣಸಿನ ಪುಡಿ. ಖಾರದ ಪುಡಿ ಹಾಕ್ಬೋದು, ಮ್ಯಾರಿನೇಟ್ ಮಾಡಿ ಹಾಕ್ಬೋದು, ಯಾವ ಥರನೂ ಹಾಕ್ಬೋದು. ಬಟ್ ಇದು ಮಾಮ್ಸ್ ಹ್ಯಾಕ್, ಮಾಮ್ಸ್ ಜುಗಾಡ್, ವರ್ಕಿಂಗ್ ಮಾಮ್ಸ್ ಜುಗಾಡ್. ನೋಡಿ ಆಲ್ರೆಡಿ ಪನ್ನೀರ್ ರೆಡಿನೇ ಆಗೋಗ್ತಾಯಿದೆ. ಪ್ರೋಟೀನ್ ಇಲ್ಲ, ಪ್ರೋಟೀನ್ ಮ್ಯಾನೇಜ್ ಮಾಡೋದು ಕಷ್ಟ. ಎಷ್ಟು ಈಸಿ, ಏನಿಲ್ಲ. 2 ಪನ್ನೀರ್ ಸ್ಲೈಸ್ ತೊಗೊಳ್ಳೋದು. ನಾನು ಇವತ್ತು ಪನ್ನೀರ್ನ ಫ್ರೆಶ್ ಆಗಿ ಮಾಡೋಕ್ಕೆ ಅಂತ ಹಾಲಿರಲಿಲ್ಲ. ಸೊ ಅದಕ್ಕೇ ಪನ್ನೀರ್ನೇ ನನ್ನ ಹಸ್ಬೆಂಡ್ಗೆ ಹೇಳಿದೆ ತೊಗೊಂಬನ್ನಿ ಅಂತ. ಬೆಳಿಗ್ಗೆನೇ ಪ್ಲ್ಯಾನ್ ಮಾಡಿ ನಾನು ಪ್ರಿಪೇರ್ ಮಾಡಿದರೆ ಒಂಥರ, ಬಟ್ ಇವಾಗ ಅದನ್ನು ಹಾಕಿ ಸೋಕ್ ಮಾಡಿ ವಾಟರ್ನೆಲ್ಲ ಅಬ್ಸರ್ವ್ ಮಾಡಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ. ಆ್ಯಂಡ್ ಆಲ್ರೆಡಿ ನಂಗೆ ಲೇಟ್ ಆಗೋಗಿದೆ. ನಾನು ಸ್ಟುಡಿಯೋಗೆ ಹೋಗಬೇಕು. ಸ್ಟುಡಿಯೋಗೆ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಗೌನ್ಸ್ದೆಲ್ಲ ಲಾಂಡ್ರಿ ಏನಾಗಿದೆ, ಆಮೇಲೆ ಅದೆಲ್ಲ ಇನ್ನೂ ತುಂಬ ಕೆಲಸಗಳಿದೆ, ಅದೆಲ್ಲ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಎವ್ರಿ 5 minutes ಕೌಂಟ್ಸ್. ಆ್ಯಂಡ್ ಸದ್ಯಕ್ಕೆ ಇವಾಗ ಇದನ್ನು ಹಿಂಗೇ ಬೇಯಿಸ್ಕೊಂಡ್ಬಿಡ್ತೀನಿ, ಫಾಸ್ಟಾಗಿ ಆಗಿಬಿಡುತ್ತೆ. ನನಗನ್ಸೋ ಪ್ರಕಾರ ಪಪಾಯನ ನಾನು ಖಾಲಿ ಮಾಡೋಕ್ಕಾಗಲ್ಲ. ಸೊ ಐ ವಿಲ್ ಗೋ ವಿತ್ 1 ದೋಸೆ, ನಮ್ಮ ಪ್ರೋಟೀನ್ ಸೋರ್ಸ್. ಚೆನ್ನಾಗಾಗಿದೆ ನೋಡಿ ಪನ್ನೀರ್ ರೋಸ್ಟ್. ಆ್ಯಂಡ್ ದೆನ್ ಪಲ್ಯ ರೆಡಿ ಆಗ್ತದೆ. ಪಲ್ಯ ಈ ಕಡೆ ಹಾಕ್ಕೊಂಬಿಡೋಣ. ಒಂಚೂರು ತುಪ್ಪ, ಯಾಕಂದರೆ ಬೀಟ್ರೂಟ್ ಪಲ್ಯ ಅಲ್ವಾ, ಅದಕ್ಕೆ. ಬೀಟ್ರೂಟ್ ಪಲ್ಯ, ರಾಗಿ, ಪನ್ನೀರು ಇದನ್ನು ತಿನ್ನೋಷ್ಟಳೆ ಹೆವಿ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಪಪಾಯನ ಮಿಡ್ ಮಾರ್ನಿಂಗಿಗೆ ಮೂವ್ ಮಾಡಿದ್ದೀನಿ. ಎನಿವೇಸ್ ಎಂಟಿ ಸ್ಟಮಕ್ಕಲ್ಲಿ ನಾನು ಆಲ್ರೆಡಿ ಬನಾನಾ ತೊಗೊಂಡಿದ್ದೀನಿ. ಸೊ ಈಗೇನು ಅರ್ಜೆಂಟ್ ಇಲ್ಲ ನಂಗೆ ಒಂದು ಫ್ರೂಟ್ ತಿನ್ನೋಕ್ಕೆ. ಬೆಳಿಗ್ಗೆ ಫ್ರೂಟ್ ಕೊಟ್ಟ ಹೆಂಗಿದ್ರು ಮುಗ್ತದೆ. ಆ್ಯಂಡ್ ಐ ಆಮ್ ಆ್ಯಡಿಂಗ್ 1 ಸ್ಮಾಲ್ ಸ್ಪೂನ್ ಆಫ್ ತುಪ್ಪ ಬೀಟ್ರೂಟ್ ಪಲ್ಯ ಮೇಲೇ, ಬಿಸಿ ಬೀಟ್ರೂಟ್ ಪಲ್ಯ ಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಐ ಲವ್ ದಟ್ ತುಪ್ಪ ಫ್ಲೇವರ್. ಇಲ್ಲಿ ನೋಡಿ, ದಿಸ್ ಇಸ್ ಮೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಈಗ ಫಾಸ್ಟಾಗಿ ತಿನ್ಕೊಂಡು ಸ್ಟುಡಿಯೋ ಹೋಗೋಣ ಬನ್ನಿ. ಗೈಸ್, ಇವತ್ತಿಂದ ಸೆಕೆಂಡ್ ರೌಂಡ್ ಆಫ್ ಟೀ ಏನಿದೆ ಅದನ್ನು ಕಟ್ ಆಫ್ ಮಾಡೋ ಪ್ಲ್ಯಾನಲ್ಲಿದ್ದೀನಿ. ಇವಾಗ ತೊಗೊತಾ ಇರೋದು ಬ್ಲೂ ಟೀ. ಹೆಲ್ದಿಯಾಗಿ ಈ ಬ್ಲೂ ಟೀ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರೋದನ್ನ ತೊಗೋತಾ ಇದ್ದೀನಿ. ಇವತ್ತಿಂದ 2ನೇ ರೌಂಡ್ ಆಫ್ ಟೀ. ತಿಂಡಿ ಆದಮೇಲೆ ಏನು ತೊಗೋತಾ ಇದೆ ಅದನ್ನು ನಾನು ತೊಗೋತಾ ಇಲ್ಲ. ಸೊ ದಿಸ್ ಇಸ್ ಮೈ
ಈ ಟೀಗೆ ಶಿಫ್ಟ್ ಆಗಿದ್ದೀನಿ. ಗೈಸ್ ಏನು ಗೊತ್ತಾ, ಸ್ವಲ್ಪ ಚೇಂಜ್ ಆಗಿದೆ ಪ್ಲ್ಯಾನಲ್ಲಿ. ಸೊ ನನ್ನ ಬ್ಲೂ ಟೀ ಕುಡ್ದಾಯ್ತಲ್ವಾ, ಅದಾದಮೇಲೆ ಸ್ಟುಡಿಯೋಗೆ ಹೋಗೋಣ ಅಂತ ಹೇಳಿದ್ನಲ್ಲ. ಬಟ್ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿ ನಾವು ಆಚೆ ಕಡೆ ಶಾಪಿಂಗ್ ಬಂದ್ವಿ. ಒಂದಷ್ಟು ಟಾಪ್ಗಳೆಲ್ಲ ತೊಗೊಬೇಕಾಗಿತ್ತು, ತುಂಬ ದಿನ ಆಗಿತ್ತು ತೊಗೊಂಡು. ಈಗಲೇ ಪಕ್ಕದಲ್ಲಿ ಅಲ್ವಾ ಅಂದ್ಬಿಟ್ಟು ವಿ ಆರ್ ಜಸ್ಟ್ ಗೋಯಿಂಗ್ ಹೈಡ್. 1 ಅವರಲ್ಲಿ ನನ್ನ ಮಗಳು ಬರೋ ಅಷ್ಟರಲ್ಲಿ ಫಾಸ್ಟಾಗಿ ಎಷ್ಟಾಗುತ್ತೆ ಅಷ್ಟು ಶಾಪ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಶಾಪಿಂಗ್ ಹೋಗ್ತಾ ಇದ್ವಿ. ಶಾಪಿಂಗ್ ಆಗಿದೆ. ಇವಾಗ ಮತ್ತೆ ನನ್ನ ಮಗಳನ್ನ ಕರ್ಕೊಬಂದು ಅವಳದ್ದು ಒಂದೆರಡು ಆಫರ್ ಇದೆ, ಒಂದೆರಡು ಕ್ಯೂಟ್ ಶೂಗಳು ನೋಡಿದೀವಿ, ಅದನ್ನ ತಗೋಬೇಕಂತ ಆಸೆ ಆಗಿದೆ. ನನಗೆ ಸೈಜ್ ಗೊತ್ತು, ಬಟ್ ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರು ಒಪ್ಕೋತಾ ಇಲ್ಲ, ಅವಳನ್ನ ಕರ್ಕೊಬಂದು ತಗೋಬೇಕಂತೆ. ಇದು ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದೊಂದು ನೋಡಿದ್ದೀನಿ, ಈ ಕಡೆ ಇಲ್ಲೊಂದು ನೋಡಿದ್ದೀನಿ, ಇದೊಂದು ನೋಡಿದ್ದೀನಿ. ಇದು ಚೆನ್ನಾಗಿದೆ, ನಂಗೆ ಇದು ಇಷ್ಟ ಆಗಿದೆ. ಗೈಸ್ ಯೋಗರ್ಟ್ ಇದೆ ಅಂತ ಅನ್ಕೊಂಡೆ ಮಿಡ್ ಮಾರ್ನಿಂಗ್ಗೆ. ಆಚೆ ಹೋಗಿದ್ವಲ್ಲ, ಹೊಟ್ಟೆ ಫುಲ್ ಹಸ್ತು ಹೋಗಿದೆ. ಬಟ್ ಯೋಗರ್ಟ್ ಹಾಳಾಗ್ಬಿಟ್ಟಿದೆ. ಅದಕ್ಕೆ ಅರ್ಧ ಪಪಾಯ, ಇಲ್ಲಿ ನೋಡಿ ಒಂದು ಇಷ್ಟಗಳ ಇದೆ ಪಪಾಯ, ಇಷ್ಟೂ ಪೂರ್ತಿ ಖಾಲಿ ಮಾಡ್ತೀನಿ ಇವಾಗ. ನಾನು ಪಪಾಯನ ಸ್ಪೂನಲ್ಲೇ ತಿನ್ಕೋತಾ ಇದ್ದೀನಿ. ರೈಸ್ ಕುಕ್ಕರ್ ಎಂತ ತರಲೆ ಕೆಲಸ ಮಾಡಿದ್ದೀನಿ ಅಂದರೆ, ಬೆಳಿಗ್ಗೆ ಅಕ್ಕಿ ತೊಳೆದಿಟ್ಟನಲ್ಲ, ಆನ್ ಮಾಡೋದೇ ಮರ್ತೋಗಿದ್ದೀನಿ. ಅಕ್ಕಿ ತೊಳೆದಿಟ್ಟಿದ್ರೂ ಆನ್ ಆಗಿಲ್ಲ. ಮಿನಿಮಮ್ 22 ಮಿನಿಟ್ಸ್ ಬೇಕು ನಾನು ಇಟ್ಟಿರೋ ಅಕ್ಕಿ ಕ್ವಾಂಟಿಟಿಗೆ ಅದು ಬೇಯೋಕ್ಕೆ. ಸೊ ಅಲ್ಲಿ ತನಕ ಪಪಾಯ ತಿನ್ಕೊತೀನಿ. ನನ್ನ ಮಗಳು ಬಂದಳಲ್ಲ, ಅವಳು ಹೋಮ್ವರ್ಕ್ ಎಲ್ಲ ಏನಿದೆ ಚೆಕ್ ಮಾಡಬೇಕು, ಬ್ಯಾಗ್ ಚೆಕ್ ಮಾಡ್ಬಿಡ್ತೀನಿ. ಆ್ಯಂಡ್ ಇನ್ನು ನಂದು ಒಂದಷ್ಟು ಪೆಂಡಿಂಗ್ ವರ್ಕ್ ಏನಿದೆ ಅದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಗೈಸ್ ಫುಲ್ ಹೊಟ್ಟೆ ಹಸಿ ಅಂದರೆ ಹೊಟ್ಟೆ ಹಸಿ ಬಂದ್ಬಿಟ್ಟಿದೆ. ಆಮೇಲೆ ಸಾಲೆಡ್ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಇದನ್ನು ಬಂದ್ಬಿಟ್ಟಿದ್ದೀನಿ, ಇದನ್ನು ತಿನ್ಕೊಳ್ಳೋಣ ಅಂತ. ಫುಲ್ ಸುಸ್ತಾಗ್ಬಿಟ್ಟಿದೆ. ಸೊ ಇದಾಗಿದೆ ನನ್ನ ಲಂಚ್. ಊಟ ಮಾಡ್ತಾಯಿದ್ರೆ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ. ಕಾಳುಗೊಜ್ಜು, ಅನ್ನ, ಪನ್ನೀರು. ಸೊ ಫೈಬರ್ ಬೇಕೇ ಬೇಕು. ಒಂದು ಸ್ವಲ್ಪ ಹೊತ್ತಿಗೆ ತಿನ್ಬಿಟ್ಟು ಶಕ್ತಿ ತೊಗೊಂಡೋಗ್ಬಿಟ್ಟು ಕಟ್ ಮಾಡ್ಕೊತೀನಿ. ಇನ್ನೊಂದೇನಂತ ಹೇಳಿದ್ರೆ, ಇದಾದಮೇಲೆ ಮತ್ತೆ ನಾನು ಸ್ಟುಡಿಯೋಗೆ ಹೋಗಬೇಕು. ಈಗ ಅವಾಗ ಶಾಪಿಂಗಿಂದ ಬಂದು ಆಫೀಸ್ಗೆ ಹೋಗಿ ಆಫೀಸಲ್ಲಿರೋ ಬ್ಯಾಕ್ಲಾಗ್ ಎಲ್ಲ ಕ್ಲಿಯರ್ ಮಾಡಿ, ಆಮೇಲೆ ನಾನು ಟೀಮ್ ಹತ್ರ ಎಲ್ಲ ಮಾತಾಡಿ ಕೋಆರ್ಡಿನೇಷನ್ ಮಾಡಿ, ಅದಾದಮೇಲೆ ಒಂದು ಊಟ ಮಾಡ್ತಾಯಿದ್ದೀನಿ. ಊಟ ಆಗ್ತಿದ್ದಂಗೆ ಟಣ್ ಅಂತ ಓಡೋಗಬೇಕು ಸ್ಟುಡಿಯೋಗೆ. ಸುಸ್ತಾಗ್ಬಿಟ್ಟಿದೆ ಗೈಸ್, ಸುಸ್ತಂದರೆ ಅಷ್ಟು ಸುಸ್ತಾಗ್ಬಿಟ್ಟಿದೆ. ಬರೀ ಓಡಾಡ್ತಾನೆ ಇರ್ತೀನಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಗೆ, ಅದೇ ಆಗೋಗಿದೆ. ಏನು ಮಾಡೋದು, ಹೆಗ್ಲ ಮೇಲೆ ಜವಾಬ್ದಾರಿ ಅನ್ನೋದಿದ್ದಾಗ ಏನೇ ಸುಸ್ತಾದ್ರೂ ವರ್ಕ್ ಮಾಡಲೇಬೇಕು, ಮಾಡ್ತಾನೆ ಇರಬೇಕು, ಮುಂದಕ್ಕೆ ಹೋಗ್ತಾನೆ ಇರಬೇಕು. ಸೊ ಲೆಟ್ಸ್ ವರ್ಕ್. ವಯಸ್ಸಲ್ಲಿದ್ದೀವಿ, ಕೆಲಸ ಮಾಡೋಕ್ಕೆ ಶಕ್ತಿ ಇದೆ, ಎಷ್ಟಾಗತ್ತೆ ಅಷ್ಟು ಪುಷ್ ಮಾಡ್ಕೊಂಡು ಶಕ್ತಿ ಇದೆ, ಮಾಡ್ತಾ ಇರೋಣ. ಶಾಪಿಂಗ್ ಮುಗಿಸಿ ಮನೆಗೆ ಬರ್ತಿದ್ದಂಗೆ ಆಫೀಸಲ್ಲಿ ಕೆಲಸ ಸ್ಟಾರ್ಟ್ ಆಯಿತು. ಆಫೀಸಲ್ಲಿ ನಾನು ಇಂಟರ್ನಲ್ ಟೀಮ್ ಜೊತೆ ಕೋಆರ್ಡಿನೇಷನ್ ಮಾಡಬೇಕಾಗಿತ್ತು. ಸ್ಟುಡಿಯೋ ಬುಕ್ಕಿಂಗ್ ಇತ್ತು ಒಂದು. ಸೊ ಸ್ಟುಡಿಯೋದು ಅಂದರೆ ಕಂಪ್ಲೀಟ್ ಮೆಟರ್ನಿಟಿ ಪ್ಯಾಕೇಜ್ ತೊಗೊತಾರಲ್ಲ, ಆ ಬುಕ್ಕಿಂಗ್ ಇತ್ತು. ಆ ಬುಕ್ಕಿಂಗ್ಗೆ ಅಂತ ನಾನು ನಮ್ಮ ಫೋಟೋಗ್ರಾಫರ್ಸು, ಮೇಕಪ್ ಆರ್ಟಿಸ್ಟ್ ಅವ್ರ ಹತ್ರ ಎಲ್ಲ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಬೇಕಾಗಿತ್ತು. ಇದಿದ್ದು ಬೇಕು ಅಂತೆಲ್ಲ ಮಾತಾಡಬೇಕಾಯಿತು. ಅವ್ರ ಜೊತೆ ಎಲ್ಲ ಮಾತಾಡ್ತಾ ಕೋಆರ್ಡಿನೇಷನಲ್ಲೇ ಟೈಮ್ ಆಗೋಯಿತು. ಆಮೇಲೆ ಇಂಟರ್ನಲ್ ಟೀಮ್ ಜೊತೆ ಮಾತಾಡಬೇಕಾಗಿತ್ತು, ಅದಾಯಿತು. ಮತ್ತು ಫೋಟೋಗ್ರಾಫರ್ ಹತ್ರ ಇವ್ರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ WLG ಸ್ಟೂಡೆಂಟ್ಸ್ ಅವ್ರದ್ದೊಂದಷ್ಟು ಆನ್ ಬೋರ್ಡಿಂಗ್ಸ್ ಇತ್ತು, ಅವ್ರ ಹತ್ರ ಮಾತಾಡಬೇಕಾಯ್ತು. ಅಂದರೆ ನನ್ನ ಓಲ್ಡ್ ಸ್ಟೂಡೆಂಟ್ಸ್ ಹತ್ರ ಮಾತಾಡಬೇಕಾಗಿತ್ತು, ಅವ್ರ ಅಪ್ಡೇಟ್ಸ್ ಎಲ್ಲ ಕೇಳಬೇಕಾಗಿತ್ತು. ಹಂಗಂಗೆ ಟೈಮ್ ಆಗಿ ಆಮೇಲೆ ನನ್ನ ಮಗಳದು ಹೋಮ್ವರ್ಕ್ ಮಾಡಿಸ್ಬೇಕಾಗಿತ್ತು, ಅವಳು ಊಟ ಮಾಡಿಸ್ಬೇಕಾಗಿತ್ತು. ನನ್ನ ಹಸ್ಬೆಂಡ್ಗೆ ಈವ್ನಿಂಗ್ ಏನಾದ್ರು ಅರ್ಜೆಂಟಾಗಿ ಹೊಟ್ಟೆ ಹಸಿತಿರುತ್ತಲ್ಲ ಪಾಪ, ಅವ್ರಿಗೇನಾದ್ರು ತಿನ್ನೋಕ್ಕೆ ಅಂತ ಕೊಡಬೇಕಾಗಿತ್ತು. ಇದೆಲ್ಲದ್ರ ಮಧ್ಯ ನಾನು ತಿನ್ನಬೇಕು, ನಾನು ಕುಡಿಬೇಕು ಅನ್ನೋದು ಮರ್ತೋಗ್ಬಿಟ್ಟು ನಾನು ಈವ್ನಿಂಗು ಏನೂ ತೊಗೊಳ್ಳಿಲ್ಲ, ಡಿನ್ನರು ಏನೂ ತೊಗೊಂಡಿಲ್ಲ. ಇಷ್ಟು ತನಕ ಗೊತ್ತಾಗಿಲ್ಲ ಆಯಿತಾ ನನಗೆ ಹೊಟ್ಟೆ ಹಸ್ತಿಲ್ಲ. ಇವಾಗ ಹೊಟ್ಟೆ ಹಸಿತಾ ಇದೆ, ನಿಜ ಹೇಳ್ಬೇಕಂದ್ರೆ ಒಂದು ಚೂರು ಹಸಿತಾ ಇದೆ. ಬಟ್ ಸ್ಟಿಲ್ ಇನ್ನೂ ಕೆಲಸ ಮುಗ್ದಿಲ್ಲ ಗೈಸ್. ನಾವು ಬಿಸ್ನೆಸ್ ಅಂದರೆ ಈಸಿ ಅನ್ಕೋತೀವಿ, ಬಟ್ ನಿಜವಾಗ್ಲೂ ಬಿಸ್ನೆಸ್ ಇಸ್ ನಾಟ್ ಎಟ್ ಆಲ್ ಈಸಿ. ಇಟ್ ವಿಲ್ ಸಕ್ ಯೋರ್ ಬ್ಲಡ್. ರಾತ್ರಿ ಆಗಿದೆ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ಟುಡಿಯೋಗೆ ಬಂದು ಕೂತ್ಕೊಂಡಿದ್ದೀನಿ ಇವಾಗ. ಈ ಸ್ಟುಡಿಯೋಲಿ ಇವಾಗ ನನಗೆ ರೆಂಟಲ್ ಔಟ್ಫಿಟ್ಸ್ ಇದೆಯಲ್ಲ, ರೆಂಟಲ್ ಔಟ್ಫಿಟ್ಸ್ನೆಲ್ಲ ನಾನು ಚೆಕ್ ಮಾಡಬೇಕಾಗಿತ್ತು. ಯಾವ್ದು ಡ್ರೈ ಕ್ಲೀನ್ ಆಗಿದೆ, ನಾನು ಇಂಟರ್ನಲ್ ಟೀಮ್ ಟ್ರ್ಯಾಕರ್ ಅಪ್ಡೇಟ್ ಮಾಡಿದ್ದಾರೆ. ಒಂದಷ್ಟು ಡ್ರೈ ಕ್ಲೀನ್ ಆಗಿದೆ, ಆಗಿಲ್ದಿರೋದು ಲಾಂಡ್ರಿಗೆ ಹೋಗ್ಬೇಕಾಗಿರೋದು. ನಿಮಗೆ ಗೊತ್ತಲ್ವಾ, ಪ್ರತಿ ಒಂದು ಕ್ಲೈಂಟ್ ಯಾರು ಈ ಡ್ರೆಸ್ ಹಾಕೋತಾರೆ, ದೇ ಆರ್ ಆಲ್ ಪ್ರೆಗ್ನೆಂಟ್ ವುಮೆನ್ಸ್. ಸೊ ಅವ್ರ ಹೈಜಿನ್ ಸಖತ್ ಇಂಪಾರ್ಟೆಂಟ್ ನನಗೆ. ಸೊ ಐ ಹ್ಯಾವ್ ಟು ಮೇಕ್ ಶ್ಯೂರ್ ಅವರ ಹೈಜಿನ್ ಚೆನ್ನಾಗಿದೆ ಅಂತ. ಆ್ಯಂಡ್ ಈ ಥರ ಹೋಗುತ್ತೆ ರೆಂಟಲ್ ಡ್ರೆಸ್, ಈ ಥರ ಪ್ಯಾಕ್ ಆಗಿ ಹೋಗುತ್ತೆ, ಫುಲ್ ಸೇಫಾಗಿ, ಕ್ಲೀನಾಗಿ, ನೀಟಾಗಿ ಹೋಗುತ್ತೆ. ಆ್ಯಂಡ್ ಅದೇ ಥರ ವಾಪಸ್ ಬರುತ್ತೆ. ಪಾಪ ನನ್ನ ಕ್ಲೈಂಟ್ಗಳು ಪ್ರತಿಯೊಬ್ಬರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿರಂಗೆ ಅವರು ಪ್ಯಾಕ್ ಮಾಡಿ ವಾಪಸ್ ಕಳಿಸ್ತಾರೆ. ಆ್ಯಂಡ್ ಅದೊಂದು ಸತಿ ಬಂದಮೇಲೆ ನಾನು ಚೆಕ್ ಮಾಡಬೇಕು ಎಲ್ಲ ಕರೆಕ್ಟಾಗಿದೆಯಾ, ಏನು ಎಲ್ಲ ಒಂದು ಐಟಮ್ ಮಿಸ್ ಆಗಿಲ್ವಾ ಅಂತ.
ಯಾಕಂದರೆ ಒಂದೊಂದು ಗೌನ್ 4 ಪೀಸ್ ಇರುತ್ತೆ, ಒಂದು ಗೌನ್ 2 ಪೀಸ್ ಇರುತ್ತೆ, ಒಂದೊಂದು ಗೌನ್ 5 ಪೀಸ್ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ಎವ್ರಿ ಗೌನ್, ಯಾವ ಗೌನ್ ಸೆಲೆಕ್ಟ್ ಮಾಡಿರ್ತಾರದು. ಈ ಥರ ಬಂದಮೇಲೆ ಪ್ರತಿಯೊಂದು ಚೆಕ್ ಮಾಡಬೇಕು. ಇವತ್ತೊಂದು ಎಷ್ಟು ಲಾಂಡ್ರಿಗೆ ಹೋಗಿದೆ, ಯಾವುದು ಕ್ಲೀನ್ ಮಾಡಬೇಕು, ಯಾವ ಐಟಮ್ ಮಿಸ್ ಆಗಿದೆ, ಪ್ರತಿಯೊಂದು ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿ ಆಮೇಲೆ ಮನೆಗೆ ಹೋಗಿ ತಾಶಿ ಮಾಡೋದು. ಓಕೆ, ಬಟ್ ನನಗೆ ಹೊಟ್ಟೆ ಒಂಚೂರು ಹಸೀತಾ ಇದೆ ನಿಜ ಹೇಳ್ಬೇಕಂದ್ರೆ. ಬಟ್ ಐ ಆಮ್ ನಾಟ್ ಶೋರ್, ಬಿಕಾಸ್ ಈಗ ಹೋದ ತಕ್ಷಣ ಮಲ್ಕೋತೀನಿ. ಹೋದ ತಕ್ಷಣ ಮಲ್ಗೋದ್ರಿಂದ ಶುಡ್ ಐ ರಿಯಲಿ ಹ್ಯಾವ್ ಟು ಈಟ್ ಸಮಥಿಂಗ್ ಆರ್ ಜಸ್ಟ್ ಸ್ಲೀಪ್? ಬಿಕಾಸ್ ತಿಂದ್ರೂ ಗೈಸ್ ಏನಾಗುತ್ತೆ ಗೊತ್ತಾ, ಫ್ಯಾಟೇ ಸ್ಟೋರ್ ಆಗೋದು, ಇನ್ನೇನೂ ಆಗಲ್ಲ. ಸೊ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಟುಡಿಯೋ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಕಾಣ್ತಾ ಇದೆ ಅಂತ. ನಾಳೆ ಫುಲ್ ಪ್ರಾಪರಾಗಿ ಆರ್ಗನೈಸ್ ಮಾಡ್ಕೋಬೇಕು. ಈಗ ಸುಸ್ತಾಗ್ಬಿಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಏನು ಯೋಚನೆ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ಇವಾಗ ತಿನ್ನಬಾರ್ದಾ ಅದನ್ನೇ ಯೋಚನೆ ಮಾಡ್ತಿರೋದು ನಿಜ ಹೇಳ್ಬೇಕಂದ್ರೆ. ಯಾವಾಗಲೇ ಹೇಳ್ತಾ ಇದ್ನಲ್ಲ, ಬಿಸ್ನೆಸ್ ಅಂದರೆ ಅಷ್ಟು ಈಸಿ ಇರೋಲ್ಲ. ಓನ್ ಬಿಸ್ನೆಸ್ ಈಸಿ ಅಂತ ಅನ್ಕೋತೀವಿ, ಬಟ್ ಅಷ್ಟು ಈಸಿ ಇರಲ್ಲ. ಇಟ್ ಸಕ್ಸ್ ಯುವರ್ ಬ್ಲಡ್ ಸ್ವೆಟ್ ಎವ್ರಿಥಿಂಗ್. ಆಟೋ ಸಿಸ್ಟಮ್ ಬರೋ ತನಕ ಇನಿಷಿಯಲ್ ಡೇಸಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಕ್ರೇಜಿ. ಆ ಥರ ನನ್ನ ಹಸ್ಬೆಂಡ್ ಹೇಳ್ತಾರೆ, ಸಾಕು ಕಣೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಬಿಡಿ ಏನೇ ಅಂತ ಹೇಳ್ತಾ ಇರ್ತಾರೆ. ಆಗಲ್ಲ, ತಲೆನೇ ರೆಸ್ಟಿಗೆ ಹೋಗ್ತಾ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ತಲೆನೇ ರೆಸ್ಟಿಗೆ ಹೋಗ್ತಾ ಇಲ್ಲ ಅಂತ ಹೇಳಿದಾಗ ಹೇಗೆ ರೆಸ್ಟ್ ತೊಗೊಳ್ಳಿ? ಒಂದಾದ್ಮೇಲೆ ಒಂದು ಏನಾರೋ ಒಂದು ಇರುತ್ತೆ. ಸೊ ನಾನು ಅದಕ್ಕೆಲ್ಲ ರೆಡಿಯಾಗಿರ್ಬೇಕಲ್ವಾ. ಐ ಹ್ಯಾವ್ ಟು ಬಿ ರೆಡಿ ಆ್ಯಂಡ್ ಐ ಹ್ಯಾವ್ ಟು ಮೇಕ್ ಶ್ಯೂರ್ ಎವ್ರಿಥಿಂಗ್ ಇಸ್ ಸೆಟ್. ಬಿಕಾಸ್ ನಾನು ಕಮಿಟ್ ಮಾಡಿರ್ತೀನಲ್ವಾ. ಈಗ ನಾಳೆ ಕ್ಲೈಂಟ್ ಬರ್ತಾರೆ ಅಂದರೆ ಅವ್ರನ್ನ ಟ್ರಸ್ಟ್ ಮಾಡಿ ಬರ್ತಾ ಇರ್ತಾರೆ. ಸೊ ಅವ್ರಿಗೆ ನಾನು ಕಮಿಟ್ ಮಾಡಿರ್ತೀನಿ, ನಿಮ್ಗೊಂದು ಎಕ್ಸ್ಪೀರಿಯನ್ಸ್ನ ನಾನು ಕೊಡ್ತೀನಿ ಅಂತ. ಆ ಎಕ್ಸ್ಪೀರಿಯನ್ಸ್ ನಾನು ಡೆಲಿವರ್ ಮಾಡಿಲ್ಲ ಅಂತ ಹೇಳಿದ್ರೆ ಹೌ ಕ್ಯಾನ್ ಐ ಸ್ಲೀಪ್ ಪೀಸ್ಫುಲಿ? ಸೊ ಅದಕ್ಕೆ ಏನೇನು ಬೇಕು ಅದೆಲ್ಲ ಪ್ರತಿಯೊಂದನ್ನು ನಾನು ರೆಡಿ ಮಾಡಿ ಇವತ್ತು ಇಟ್ಟರೆ ನಾಳೆ ಅವ್ರ ಎಕ್ಸ್ಪೀರಿಯನ್ಸ್ಗೇನು ಮೋಸ ಆಗಲ್ಲ. ಕರೆಕ್ಟಾ? ಸೊ ಅದಕ್ಕೇ ಬಂದು ಒಂದು ರೌಂಡ್ ಫುಲ್ ಚೆಕ್ಸ್ ಮಾಡಿದ್ದೀನಿ. ಚೆಕ್ಸ್ ಮಾಡಾಯಿತು. ಇವಾಗ ರಾತ್ರಿ ಆಗಿದೆ. ಐ ಥಿಂಕ್ ನಾನೇನು ಊಟ ಗೀಟ ಏನೂ ಮಾಡಲ್ಲ. ಬಟ್ ದೆನ್ ಸ್ವಲ್ಪ ಹಾಲು ಕುಡಿಬೋದು. ತುಂಬ ಹೊಟ್ಟೆ ಹಸಿತದೆ. ಬಿಕಾಸ್ ಹಿಂಗೆ ಹೊಟ್ಟೆ ಹಸಿದ್ರೆ ನಿದ್ದೆ ಬರಲ್ಲ. ಆಲ್ರೆಡಿ ತಲೆಯಲ್ಲಿ 1000 ಓಡ್ತಾ ಇರುತ್ತೆ, ಅಂಥದ್ರಲ್ಲಿ ನಿದ್ದೆನೂ ಮಾಡೋ ಅಂದರೆ ಎಲ್ಲಿಂದ ನಿದ್ದೆ ಬರುತ್ತೆ? ಮನೆಗೆ ಹೋದ್ಮೇಲೆ ಎಷ್ಟು ಹಾಲು ಕುಡಿತೀನಿ ಅಂತ ತೋರಿಸ್ತೀನಿ. ಜಾಸ್ತಿ ಬೇಡ, 100 ml ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. 100 ml ಹಾಲು ಕುಡಿದ್ರೆ ಆವಾಗಿನ ಮಟ್ಟಿಗೆ ಹೊಟ್ಟೆ ತುಂಬ್ದಂಗೆ ಫೀಲ್ ಆಗುತ್ತೆ. ಸೊ ಹಾಲು ಕುಡಿದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಶಾಪ್ ಮಾಡಿದ್ವಲ್ಲ, ಬೇಜಾನ್ ಶಾಪಿಂಗ್ ಮಾಡಿದ್ದೀನಿ. ನನ್ನ ಹಸ್ಬೆಂಡಿಗೆ ಬೇಜಾನ್ ಪ್ಲೇಡ್ ಹಾಕಿದ್ದೀನಿ. ಬೈಕೊಂಡು ಬಂದರು. ಬಟ್ ಸ್ಟಿಲ್ ಹಿ ಲವ್ಸ್ ಗೆಟಿಂಗ್ ಮೀ ಆಲ್ ನ್ಯೂ ಡ್ರೆಸ್ಸಸ್. ಆಯಿತಾ? ಸುಮ್ಮನೆ ಮುಂದೆ ಬೈತಾರೆ, ಬಟ್ ಹಿಂದೆಗಡೆ ಹಿ ಲವ್ಸ್ ಗೆಟಿಂಗ್ ಇಟ್ ಫಾರ್ ಮೀ. ಅವ್ರಿಗೆ ಎಷ್ಟೇ ಕಷ್ಟ ಆದರೂ ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿ ಹಾಕೋಬೇಕು ಅಂತ ಆಸೆ ಪಡ್ತಾರೆ. ನಾನು ಪ್ರೆಸೆಂಟಬಲಾಗಿ ಕಾಣಬೇಕು. ಯಾಕಂದರೆ 4 ಜನ ನಾನು ಮೀಟ್ ಮಾಡ್ತೀನಿ, ಹೊರಗಡೆ ಓಡಾಡ್ತೀನಿ, ನೋಡ್ತಾರೆ. ನನ್ನ ಹೆಂಡತಿ ಒಂದು ವೇ ಆಫ್ ಲಿವಿಂಗ್ ಇರಬೇಕು, ಅವ್ಳಿಗೊಂದು ಲೈಫ್ ಸ್ಟೈಲ್ ಇರಬೇಕು ಅಂತ ಯಾವಾಗಲೂ ಆಸೆ ಪಡ್ತಾರೆ. ಸೊ ಐ ಆಮ್ ವೆರಿ ವೆರಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಟು ಹ್ಯಾವ್ ಸಚ್ ನೈಸ್ ಹಸ್ಬೆಂಡ್. ನಾನು ಏನೇನು ತಂದೆ ಅನ್ನೋದನ್ನ ಕಂಪ್ಲೀಟಾಗಿ ಇನ್ ಡೀಟೇಲ್ಡಾಗಿ ಒಂದು ಸಪ್ರೇಟ್ ವ್ಲಾಗೇ ಮಾಡಿ ತೋರಿಸ್ತೀನಿ. ಅದು ಹಾಕ್ಕೊಂಡು ತೋರಿಸ್ತೀನಿ. ಅಲ್ಲಿ ಟ್ರಯಲ್ ರೂಮಲ್ಲಿ ಹಿಂಸೆ ಆಗ್ಬಿಡ್ತು, ಹಾಕೊಳ್ಳೋದು ಬಿಚ್ಚೋದು ಒಂಥರ ಅನಿಸ್ಬಿಡ್ತು. ಈಗ ಮತ್ತೆ ಮನೆಗೆ ಬಂದಮೇಲೆ ಹಾಕೋದು ಬಿಚ್ಚೋದು ನೆನಪಿಸ್ಕೊಂಡ್ರೆ ಭಯ ಆಗುತ್ತೆ ಇವಾಗ, ಅದು ಇಷ್ಟು ರಾತ್ರಿಯಲ್ಲಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಫುಲ್ ಎಲ್ಲ ಡ್ರೆಸ್ಸು ಟ್ರೈ ಮಾಡಿ ಏನು ಚೆನ್ನಾಗಿದೆ ಚೆನ್ನಾಗಿಲ್ಲ ಎಲ್ಲ ನೋಡಿ ಅದ್ರದ್ದು ಲಿಂಕ್ಗಳನ್ನು ಎಲ್ಲ ಅಟ್ಯಾಚ್ ಮಾಡ್ತೀನಿ. ಮನೆಗೆ ಬಂದೆ, ಟೀ ಕುಡಿದು ಟೀ ಅಂತ ಇದ್ದೀನಿ. ಹಾಲು ಸಿ ಇಷ್ಟೇ ಆಯಿತಾ, ತುಂಬ ಕಮ್ಮಿ. ಆ್ಯಂಡ್ ನಂದಿನಿ ಬ್ಲೂ ಪ್ಯಾಕೆಟು, ಸೊ ಫ್ಯಾಟ್ ಕಮ್ಮಿ, ಸೋ ಗುಡ್, ಶುಗರ್ಲೆಸ್. ಇದನ್ನು ಕುಡಿದ್ಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ. ಆ್ಯಂಡ್ ಇವಾಗ ಊಟ ಮಾಡಿದ್ರೆ ಏನೂ ಏನಿಲ್ಲ, ಬಿಕಾಸ್ ಅದು ಫ್ಯಾಟಾಗೆ ಸ್ಟೋರ್ ಆಗುತ್ತೆ. ಕರೆಕ್ಟಾಗಿ ಜಾಗನೇ ಇಲ್ಲ. ಇವಾಗ ಯಾವ ವರ್ಕೌಟು ಮಾಡ್ತಾರೆ, ಏನು ಮಾಡ್ತಾರೆ, ಮಲಗ್ತಾ ಇರೋದಲ್ಲ, ಅದಕ್ಕೋಸ್ಕರ ಊಟ ಸ್ಕಿಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಟ್ ಐ ಆಮ್ ಹ್ಯಾವಿಂಗ್ ದಿಸ್ ಲಿಟಲ್ ಮಿಲ್ಕ್. ನಾಳೆ ಬೆಳಿಗ್ಗೆ ತಕ್ಷಣ ವರ್ಕೌಟ್ ಮಾಡಿಬಿಡ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಲವ್ ಯು ಆಲ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು.